ನಾನು ರಾಜ್ಯ ಸರ್ಕಾರವನ್ನ ಕೇಳಕ್ ಇಷ್ಟಪಡ್ತಾ ಇದ್ದೀನಿ, ಕಾಂಗ್ರೆಸ್ ಅವರನ್ನ ಕೇಳಕ್ ಇಷ್ಟಪಡ್ತೀನಿ. ರವಿಕುಮಾರ್ ಕೊಟ್ಟಂತ ಹೇಳಿಕೆ ಬಗ್ಗೆ ರವಿಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಯಾವ್ದಾದ್ರೂ ಅಶ್ಲೀಲ ಪದವನ್ನ ಉಪಯೋಗ ಮಾಡಿದ್ದೀನ, ಅದ್ರಲ್ಲಿ ನಾನು ಹೇಳಿರೋದು ಏನ್ ತಪ್ಪಿದೆ. ಮತ್ತೆ ಹೈಕೋರ್ಟ್ ಅಲ್ಲಿ ಈಗಾಗಲೇ ಅವರಿಗೆ ರಿಲೀಫ್ ಅನ್ನು ಕೊಟ್ಟಿದ್ದಾರೆ. ಇದೇ ಸಿದ್ದರಾಮಯ್ಯನವರು ಒಬ್ಬ ಕಾಕಿ ಪೊಲೀಸ್ ಡ್ರೆಸ್ ಅನ್ನ ಹಾಕೊಂಡಿದ್ದಂತ ವ್ಯಕ್ತಿಗೆ ಹೊಡೆಯಕ್ ಹೋಗುವಂತದ್ದು, ಅದು IPS ಸೆಕ್ಷನ್ ನಲ್ಲೇ ಅವ್ರ ಮೇಲೆ ಅಪರಾಧ, ಅದು ದೊಡ್ಡ ಅಪರಾಧ, ಕಾಯ್ದೆ ಅಡಿಯಲ್ಲೇ ಅಪರಾಧ. ಅದು ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಒಬ್ಬ IAS ಅಧಿಕಾರಿ ಕಾರ್ಯಕ್ರಮದಲ್ಲಿ ಡಯಾಸ್ ಮೇಲೆ ಕೂತ್ಕೊಳ್ಳೋದು ಸರ್ವೇ ಸಾಮಾನ್ಯ. ಅವರೇ ಆಕ್ಚುಲಿ ಪ್ರೋಗ್ರಾಮ್ ಅನ್ನ ಮಾನಿಟರ್ ಮಾಡುವಂತದ್ದು, ಪ್ರಾಸ್ತಾವಿಕ ಮಾತುಗಳನ್ನ ಆಡೋದು ಜಿಲ್ಲಾಧಿಕಾರಿಗಳ ಕೆಲಸ. ಅದು ನಾನು ಕೂಡ ಕಂದಾಯ ಸಚಿವನಾಗಿ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಯಾಕೆ ಇಲ್ಲಿ ಕೂತಿದ್ಯಾ, ಗೆಟ್ ಔಟ್ ಅಂತ ಹೇಳಿದ್ದಾರೆ, ಅದು ಅಪರಾಧ ಅಲ್ವಾಗಾರೆ? ಮೈಸೂರಲ್ಲಿ ಒಬ್ಬ ಹೆಣ್ಣುಮಗಳು ಕಂಪ್ಲೇಂಟ್ ಕೊಡಕ್ ಹೋದಾಗ ಅವರ ಧೋತಿಯನ್ನ ಇದ್ರನ್ನ ಶಾಲುವನ್ನ ಎಳೆದಾಕಿರುವಂತದ್ದು ನಿಮ್ ಗಮನಕ್ಕೆ ಬಂದಿಲ್ವಾ? ಯಾಕೆ ನೀವು ಕ್ರಮ ತೆಗೆದುಕೊಳ್ಳಿಲ್ಲ? ಅಂದ್ರೆ ರವಿಕುಮಾರ್ಗೊಂದು ಕಾನೂನು, ನಿಮ್ಗೊಂದು ಕಾನೂನ, ಕಾಂಗ್ರೆಸ್ಗೊಂದು ಕಾನೂನ? ಇದು ಜನರ ಮನಸ್ಸಲ್ಲಿ ನೀವು ಮಾಡ್ತಾ ಇರುವಂತ ಅಪರಾಧಗಳು. ಕಾಂಗ್ರೆಸ್ ಅವರು ಮುಖ್ಯಮಂತ್ರಿಗಳ ಕುರ್ಚಿ ಬದಲಾವಣೆ, ಸುರ್ಜೇವಾಲಾ ಬಂದು MLAಗಳಿಗೆ ತಾಕೀತು ಮಾಡಿರುವಂತದ್ದು, ಅಭಿವೃದ್ಧಿ ಆಗದೆ ಇರತಕ್ಕಂಥದ್ದು, ಒಂದೇ ಒಂದು ತಾಲೂಕಲ್ಲೂ ಕೂಡ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಶಾಸಕರು ಹೇಳ್ತಾ ಇದ್ದಾರೆ, ನಾವು 2 ವರ್ಷ ಆಯ್ತು ತೆಂಗಿನಕಾಯಿ ಹೊಡೆದು ಅಭಿವೃದ್ಧಿ ತೆಂಗಿನಕಾಯಿ, ಇದುವರೆಗೂ ಕೆಲಸನೇ ಶುರು ಮಾಡಿಲ್ಲ. ಶಾಸಕರೆಲ್ಲ ಒಂದು ರೀತಿ ದಂಗೆ ಹೇಳ್ತಾ ಇದ್ದಾರೆ ಈ ಸರ್ಕಾರದ ವಿರುದ್ಧ. ಮತ್ತೆ ವಾಲ್ಮೀಕಿ ಹಗರಣದಲ್ಲಿ ನಮ್ದೇನು ಅಪರಾಧ ಇಲ್ಲ ಅಂತೇಳಿ ಕ್ಲೀನ್ ಚಿಟ್ ತಗೊಳಕ್ಕೆ ಹೋಗಿದ್ರಿ ನೀವು. SIT ಮಾಡಿ ಅದನ್ನ ಕ್ಲೀನ್ ಚಿಟ್ ಪಡಿಯಕ್ ಹೋಗಿದ್ರಿ. ಈಗ ಗೌರವಾನ್ವಿತ ಹೈಕೋರ್ಟೇ ಅಲ್ಲಿ ಅಕ್ರಮ ಆಗಿದೆ, ಇದನ್ನ CBI ಕೊಡ್ಬೇಕು ಅಂತೇಳಿ CBI ಕೊಟ್ಟಿದ್ದಾರೆ. ಇದನ್ನೆಲ್ಲ ಮರೆಮಾಚಕ್ಕೋಸ್ಕರ ರವಿಕುಮಾರ್ ಅವರ ಹೇಳಿಕೆಯನ್ನ ದೊಡ್ಡದು ಮಾಡಿದ್ದೀರಾ. ಅವರು ಸ್ಪಷ್ಟನೆ ಕೊಟ್ಟದ ಮೇಲೂ ಕೂಡ ಅದನ್ನ ಕಾಂಗ್ರೆಸ್ಸಿನ ಮುಖಂಡರುಗಳು, ಸ್ವತಃ ಸಿದ್ದರಾಮಯ್ಯನವರು, ಅವ್ರಿಗೆ ಬಹಳ ಜಾಸ್ತಿ ಆಯ್ತು, ಒಂದು ಈ ತರ ಹೇಳಿಕೆಗಳು ಜಾಸ್ತಿ ಆಯ್ತು ಅಂತ. ನೀವು ಕೊಟ್ಟಂತ, ನೀವು ಹೊಡೆಯಕ್ ಹೋಗಿದ್ದು ಜಾಸ್ತಿ ಆಗಿಲ್ವಾ? ನೀವು ಏಕೆ ಪ್ರಯೋಗ ಮಾಡ್ತಿರಲ್ಲ ಅಧಿಕಾರಿಗಳ ಮೇಲೆ, ಅದು ಜಾಸ್ತಿ ಆಗಿಲ್ವಾ? ನಿಮ್ಮ ಒಂದು ಉಳುಕುಗಳನ್ನ ಮುಚ್ಕೊಳ್ಳುವಂತದಕ್ಕೆ ಇವತ್ತು ರವಿಕುಮಾರ್ ಮೇಲೆ ಕೇಸ್ಗಳನ್ನ ದಾಖಲೆ ಮಾಡಿದ್ದೀರಾ. ಬಿಜೆಪಿ ಇದಕ್ಕೆಲ್ಲ ಎದರಲ್ಲ, ಬಗ್ಗದು ಇಲ್ಲ. ಇದನ್ನ ಎದುರಿಸ್ತೀವಿ ನಾವು. ಕ್ರಮ ಆಗೋದಾದ್ರೆ ಫಸ್ಟ್ ನಿಮ್ಮ ಮೇಲೆ, ಮುಖ್ಯಮಂತ್ರಿ ಮೇಲೆ ಕ್ರಮ ಆಗ್ಬೇಕು, ಆಮೇಲೆ ಉಳಿದ ಕ್ರಮ. ಅದರಿಂದ ಕಾಂಗ್ರೆಸ್ಗೆ ಏನಾದ್ರೂ ಒಂಚೂರಾದ್ರೂ ಗೌರವ ಇದ್ರೆ ಅವರಿಗೆ ಇದ್ರ ಬಗ್ಗೆನೂ ತನಿಖೆ ಆಗಲಿ. ಮುಖ್ಯಮಂತ್ರಿಗಳ ಹೇಳಿಕೆ ಬಗ್ಗೆ, ಮುಖ್ಯಮಂತ್ರಿ ಹೊಡೆಯಕ್ ಹೋಗಿದ್ರ ಬಗ್ಗೆ ತನಿಖೆ ಆಗಲಿ. ರವಿಕುಮಾರ್ದು ತನಿಖೆ ಆಗಲಿ, ಅವಾಗ ನಾವು ಸ್ವಾಗತ ಮಾಡ್ತೇವೆ. ಇಲ್ಲ ಏಕಪಕ್ಷೀಯವಾಗಿ ಬಿಜೆಪಿ ಅವ್ರು ಮಾಡಿದ್ರೆ ತನಿಖೆ, ಕಾಂಗ್ರೆಸ್ ಅವ್ರು ಮಾಡಿದ್ರೆ ಮುಚ್ಚಾಕು, ಇದು ನಿಮ್ ನೀತಿ. ಇದನ್ನ ನಾನು ಖಂಡಿಸ್ತಾ ಇದ್ದೀನಿ.